ಸಕಾಲಕ್ಕೆ ತ್ರಾಸಿಲ್ಲ ತೋರಿ. ಎಕ್ಸ್ಪ್ರೆಷನ್ ಮಾತು ಸ್ಪಷ್ಟ ಇರಲಿ, ಚೆನ್ನಾಗಿ ಒಂದಾಗಿ ಬಾಳೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ಶಕ್ತಿಯೋ ಶಾಂತಿಯೋ ಸದ್ಭಾವದಲ್ಲಿ, ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯೋ ಮುಕ್ತಿಯೋ ಸಹಬಾಳ್ವೆಯಲ್ಲಿ, ಯುಕ್ತಿಯು ಮುಕ್ತಿಯು ಸಹಬಾಳ್ವೆಯಲ್ಲಿ, ಶಕ್ತಿಯೋ ಶಾಂತಿಯೋ ಸದ್ಭಾವದಲ್ಲಿ, ಶಕ್ತಿಯು ಶಾಂತಿಯು ಸಹಭಾವದಲ್ಲಿ, ಯುಕ್ತಿಯೋ ಮುಕ್ತಿಯೋ ಸಹಬಾಳ್ವೆಯಲ್ಲಿ, ಯುಕ್ತಿಯು ಮುಕ್ತಿಯು ಸಹಬಾಳ್ವೆಯಲ್ಲಿ, ಏಕತೆಯ ಈ ಹಾಡ ಹಾಡೋಣ ಬನ್ನಿ, ಏಕತೆಯ ಈ ಹಾಡ ಹಾಡೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ಏಕತೆಯ ಈ ಹಾಡ ಹಾಡೋಣ ಬನ್ನಿ, ಏಕತೆಯ ಈ ಹಾಡ ಹಾಡೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ. ನಾವೀಗ ಹಾಡ್ದಾಡು ಅನ್ಸಾಕ್ತೈತೇನೋ? ನನ್ ಸಾಕ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದ್ರ ಆದರ್ಶ ಸಮಾಜದ ಸತ್ಯದ ನೆಲೆ ಮೇಲೆ ನಿಂತು ಬದುಕು ಕಟ್ಟಿಕೊಳ್ಳುವ ಕನಸು ಕಾಣೋದು ತಪ್ಪಿಲ್ಲ ಬಿಡು. ಇವತ್ತಿನ ಸಮಾಜದೊಳಗ ಅನ್ಯಾಚಾರ ಅತ್ಯಾಚಾರ ಅನಾಚಾರ ಅನ್ನೋದು ತುಂಬಿ ತುಳ್ಕಾಡಕತ್ತೈತಿ. ತುಂಬಿದ ವ್ಯವಸ್ಥೆಯೊಳಗ ಕಾರ್ಯತತ್ಪರತೆ ಅನ್ನೋದು ಕೇವಲ ಭ್ರಮೆ ಮಾತ್ರ. ಓದಿದ ವಿದ್ಯಾವಂತರು ಇವತ್ತು ಸುಲಿಗೆ ಮಾಡಕತ್ತಾರ. ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸು ಕನಸಾಗೆ ಉಳಿದೈತಿ. ಈ ವ್ಯವಸ್ಥೆಯನ್ನ ಹೋಗಲಾಡಿಸಿ ಸುಂದರ ಸಮಾಜದ ಸತ್ಯತನದ ನಾಡನ್ನು ಕಟ್ಟೋಕೆ ಆಗಲ್ವಾ? ಅಯ್ಯೋ, ನಾವಿಂತ ಸ್ಥಿತಿಯಲ್ಲಿದ್ದೇವೆ. ಇದು ಬದುಕೆ ನಿನ್ನ ಅಂತ್ಯವೇಕೆ, ಈಗ ಆಗ ಚಲುವುದೇಕೆ, ಬದುಕೆ ನಿನ್ನ ಅಂತ್ಯವೇಕೆ, ಈಗ ಆಗ ಚಲುವುದೇಕೆ, ಸಾವು ನಿನ್ನ ಸಂಗಾತಿಯಾಗಿ ಕ್ಷಣ ಕ್ಷಣವೋ ಕಾಡತಲಿಯುವುದು, ಸಾವು ನಿನ್ನ ಸಂಗಾತಿಯಾಗಿ ಕ್ಷಣ ಕ್ಷಣವೋ ಕಾಡತಲಿಯುವುದು, ಬದುಕೆ ನಿನ್ನ ಅಂತ್ಯವೇಕೆ, ಹೀಗೆ ಆಗ ಚಲುವುದೇಕೆ. ನಮಸ್ಕಾರ ರೀ ಸರ್. ಸಾಹೇಬ್ರದಾರ್ರಿ? ನಮಸ್ಕಾರ ರೀ ಸರ್. ಏನ್ ಹೇಳ ಸಾಬ್ರ? ಹೊಲದ ಉತ್ತಾರ ಕೊಡಕ ಅರ್ಜಿ ಹಾಕಿದ್ರಿ, ಈ 2 ಸಲ ಬಂದ್ರ ಹೊಲದ ಉತ್ತಾರ ಕೊಡ್ಲಿಲ್ರಿ, ಈಗಾರ ಇಸ್ಕೊಡ್ಸ್ರಿ ಸರ. ಏ ಕೆಲ್ಸ ಆಗ್ಬೇಕಾಯ್ತು. ನಿಂದು ನಂದು? ನಂದ್ರಿ ಅಪ್ಪ. ಹಾಗಿದ್ರ ಕೆಲ್ಸ ಆಗೋ ಮಟ ಕಾಯ್ಬೇಕು. 1-2 ದಿನ ಬಂದ್ ಹೋದ್ರ ಕೆಲ್ಸ ಮಾಡ್ಕೊಡ್ಬೇಕೇನ? ನೀನು ಒಬ್ಬವರ ಚಂದ್ರಮ್ಮ, ನಿನ್ನಂಗ 108 ಮಂದಿ ನಮ್ಗ. ನಡಿ ನಡಿ, ಮುಂದಿನವ್ರ ಬಾ ಹೋಗ. ಯಪ್ಪ ಸಾಹೇಬ್ರ, ಮುಂದಿನ ವಾರ ನನ್ ಮಗಳ ಮದುವೆ ಐತ್ರಿ. ಹೊಲದ ಉತ್ತಾರ ಕೊಟ್ರ ಬ್ಯಾಂಕ್ನೊಳಗ ಕಡಿಮೆ ಬಡ್ಡಿ ಅಗತ್ಯ ಐತ್ರಿ. ಇವ ಯಾವನ್ಲೇವಾ? ನಿನ್ ಕರ್ಣ ಕಟ್ಕೊಂಡ್ ನಾ ಏನ್ ಮಾಡದೈತಿ? ಮದುವೆ ಆದ್ರ ನಿನ್ ಮಗಳದಾಗ್ತೈತಿ, ನಂದಾಗ್ತೈತೇನ? ಇನ್ನ 4 ದಿನ ಬಿಟ್ಟು ಬಾ, ಅಷ್ಟ್ರೊಳಗ ಮಾಡಿಟ್ಟಿರ್ತಾನೆ. ಒಳಗದಾರೋಪ ಒಳಗ. ಸರ್ ನಮಸ್ಕಾರ ರೀ ಸರ. ಹೇಳಪ್ಪ. ನಾನು ನೌಕರಿಗೆ ಅರ್ಜಿ ಹಾಕಿದ್ರಿ, ಇಂಟರ್ವ್ಯೂ ಬಂದೈತ್ರಿ, ಅದಕ್ಕ ನಮ್ ಜಾತಿ ಪ್ರಮಾಣ ಪತ್ರ ಬೇಕಾಗಿತ್ರಿ. ಶಾಲ್ಯಾಗ ಬರ್ಸ್ಕೊಂಡ್ ಬಂದಿರಿ? ಹ್ಞೂ ರೀ.
ಇನ್ನ 8 ದಿನ ಬಿಟ್ಟು ಬರ್ರಿ ಅದ್ರೊಳಗ ಮಾಡಿಟ್ಟಿರ್ತಾನೆ. ಹಂಗ ಅನ್ಬಾಡ್ರಿ ಸಾಹೇಬ್ರ, ನಾಳೆ ಇಂಟರ್ವ್ಯೂ ಐತ್ರಿ. ಇದನ್ನ ನಾ ಏನ್ ಮಾಡ್ಲಿ? ಅಲ್ಲ, ಪಗಾರ ತಗೋಬೇಕು, ನೌಕರಿ ಮಾಡ್ಬೇಕು ಅನ್ನವ ನೀನ್ ಜಾತಿ ಪ್ರಮಾಣ ಪತ್ರ ಹೆಂಗ್ ಪಡಿಬೇಕಂತ ಗೊತ್ತಾಗಲ್ಲೇನ? ಹಂಗ ಅನ್ಬಾಡ್ರಿ ಸಾಹೇಬ್ರ, ಬಡವದಾನಿ. ಏ ಬಾರ್ಪ ಇಲ್ಲಿ ಬಾಯ್ ಸಂಜೆ ಒಳಗ ಮಾಡ್ಕೊಡ್ತ ನೋಡು. ಕೈ ಏನ್ ಬಿಸಿ ಮಾಡ್ಬೇಕ್ರಿ? ರೊಕ್ಕ ಕೊಡ ಒಂದಿಷ್ಟು. ಮಕ್ಕೇನ್ರಿ ಒಂದ್ 200 ರೂಪಾಯಿ ಕೊಡ್ತಾವ ನೋಡ್ರಿ. ಗರೆ ಮುಂದ್ ಜಾತ್ರೆ ಐತಿ, ಉಂಡಿಗ ಕಾಲ್ ಬಿದ್ದು ಹೋಗಪ್ಪ. ಹಂಗ ಅನ್ಬಾಡ್ರಿ, ಮತ್ತ ಒಂದ್ 500 ತೆಗಿ. ಬಡವದನ್ರಿ ನಾನು. ನಾ ಏನ್ ಮಾಡೋಣ, ಕೆಲ್ಸ ಆಕತಿಯಲ್ಲ. ನಾ ಸಂಜೆ ಮುಂದೆ ಮಾಡಿಸ್ತ ನಡಿ. ಪಾಪ್ರಿ ಬಡವದನ್ರಿ, ಸಂಜೆ ಒಳಗ ಕೆಲಸ ಮಾಡ್ರಿ. ಪಾಪ ಇದ್ದಷ್ಟು ಕೊಟ್ಟಾನ. ಆತ್ ಮಾಡಿಟ್ಟಿರ್ತಾನೆ, ನಂತರ ಹೋಗಿ ಮುಟ್ಟಸ್. ಸಂಜೆ ಮುಂದೆ ಬಾರ್ಪಾ ತಮ್ಮ. ನೋಡ್ರಿ ಮಾಡ್ಸ್ರಿ. ನಮಸ್ಕಾರ ರೀ ಸರ. ನಮಸ್ಕಾರ ರೀ. ನಿನ್ನೆ ಕ್ಯಾಮೆ ಜೋರಿತ್ತೇನ್ರಿ? ಜನ ದುಡ್ಡ ಬಿಚ್ಚಲ್ಲ ಅಂತೈತಿ ಬಿಡ್ರಿ. ಏನ್ಪಾ ಏನೋ ಚೀಪ್ ಆಗಿ ಥಿಂಕ್ ಮಾಡಕತ್ತೀರಿ? ಏನೂ ಇಲ್ಲ, ನಿನ್ನಿ ದುಡಿಮೆ ಎಕ್ಸ್ಟ್ರಾ ಎಷ್ಟಾಯ್ತು ಅಂತ ಕೇಳ್ತಾ ಇದ್ದೆ, ನೀವೇ ಬಂದ್ರಿ ನೋಡ್ರಿ. ನಿಮಗೆ ಏನ್ ದಾಡ್ರಿ, ಸರ್ಕಾರ ಬೇಕಾದಂಗ ಪಗಾರ ಕೊಡ್ತೈತಿ, ಅದ್ರಾಗ ಹೆಂಡತಿ ಮಕ್ಕಳು ಸುಖದಿಂದ ಇದ್ದೇವೆ. ಇಷ್ಟಿದ್ದು ದುರಾಸೆ ಯಾಕ್ರಿ? ಪಗಾರ ಮನೆ ಕಟ್ಟಕ್ ಆಗ್ತೈತೆ ಏನ್ ಫಾರಿನ್ ಟೂರ್ ಮಾಡಕ್ ಆಗ್ತೈತೆ? ನಿಮ್ಮಂಗ್ ಪ್ರಾಮಾಣಿಕ ಆದ್ರ ಹಂಗೆ ಹರ್ಕೊಂಡು ಒಳಗಿನ ಚಡ್ಡಿ ಇಲ್ದಂಗ ಇರ್ಬೇಕಾಗ್ತೈತ್ರಿ. ನಿಮಗ್ ಹೇಳ್ತಾ ಇದೀನಲ್ಲ, ನಿಮಗ್ ಹೇಳೋದು ಒಂದ, ಬಂಡಿಗೆ ಅಲ್ಲಿಗೋ ತಲಿ ಚಚ್ಕೊಳ್ಳೋದು ಒಂದ. ಜನರ ನಿಟ್ಟುಸ್ರು ನಿಮ್ಮನ್ ಸುಮ್ನ ಬಿಡಂಗಿಲ್ಲ. ನಿಮ್ಗೂ ಒಂದ್ ಕಾಲ, ಅವ್ರಿಗೂ ಒಂದ್ ಕಾಲ್ ಬಂದಾಗ ಗೊತ್ತಾಗ್ತೈತಿ. ಇವ್ರೇನ್ ದೊಡ್ಡ ಸತ್ಯವರ್ಷ ತುಂಡು ಹೋಗಲಿ ಏನ್ರಿಯ, ಏನ್ ದೊಡ್ಡ ಇವ್ನ ಇವನ. ಬಾರ್ಪ ಮತ್ತ ಆಫೀಸರ್ ಬತ್ತಿ ಇಟ್ಕಿಟ್ಟಾನೆ. ಕೇಳ್ರಪ್ಪ ಕೇಳ್ರಿ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಹಳ್ಳಿಕಟ್ಟಿ ತಾಲೆ ಸಮಾಜ ಸುಧಾರಕರಂತ ಸುಧಾಕರ್ ಅವರು ಸಕಾಲ ಕಾನೂನು ಬಗ್ಗೆ ತಿಳಿಸ್ಕೊಡಕ್ಕೆ ಬರ್ತಾರಪ್ಪ, ಬರ್ತಾರೆ. ಕೇಳ್ರಪ್ಪ ಕೇಳ್ರಿ, ಇವತ್ತು 2 ಗಂಟೆಗೆ ಸಮಾಜ ಸುಧಾರಕರಂತ ಸುಧಾಕರ್ ಅವರು ಸಕಾಲ ಕಾನೂನು ಬಗ್ಗೆ ತಿಳಿಸ್ಕೊಡಕ್ ಬರ್ತಾರಪ್ಪ, ಬರ್ತಾರೆ. ತೊಳ್ಕೊಳಕ್ ಹೋಗ್ತಾ ಇದ್ದೀನಿ. ಏನಿದ್ರು ನಾನು ಬಂದೆ. ಬಾ ಹೋಗೋಣ. ಬನ್ನಿ. ನಮ್ಮೂರಿಗೆ ಸಕಾಲವನ್ನ ಕಾನೂನು ಬಗ್ಗೆ ತಿಳಿಸಿಕೊಡಲು ಬಂದಂತ ಸಮಾಜ ಸುಧಾರಕರಾದ ಸುಧಾಕರ್ ಅಂತ ಹೇಳಿ, ಇವರು ಸಕಾಲ ಕಾನೂನು ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರ. ಅವ್ರು ಏನ್ ಕೇಳ್ತಾರ, ನಿಮ್ಗೆ ಏನಾರ ಪ್ರಶ್ನೆಗಳಿದ್ರ ಒಬ್ರಾಗಿಂದ ಒಬ್ರು ಕರೆಕ್ಟ್ ನಿಂತ್ಕೊಂಡು ಕೇಳ್ಬೇಕು. ಹಂಗಾರ ವಿಷಯ ಅರ್ಥ ಆಗೈತಿ, ಕೇಳಿ. ಈ ಗ್ರಾಮದ ಹಿರಿಯರಿಗೂ ಯುವಕರಿಗೂ ನನ್ನ ಪ್ರಣಾಮಗಳು. ಇವತ್ತು ನಾನು ಸಕಾಲದ ಬಗ್ಗೆ ನೀವು ಇವತ್ತು ಮುಕ್ತವಾಣಿ ಚರ್ಚಿಸಬಹುದು, ವಿಷಯ ತಿಳಿದುಕೊಳ್ಳಲೂಬಹುದು. ಆದ್ರೆ ಒಬ್ಬರ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಇನ್ನೊಬ್ರು ಕೇಳಬೇಡ್ರಿ, ಗದ್ದಲ ಮಾಡಬೇಡ್ರಿ. ಗದ್ದಲ ಮಾಡಿದ್ರೆ ವಿಷಯ ಸಂಪೂರ್ಣವಾಗಿ ತಿಳಿಯಂಗಿಲ್ಲ. ನಿಮ್ಗೆ ಒಪ್ಪಿಗೆ ಇದ್ರೆ ಚಪ್ಪಾಳೆ ತಟ್ರಿ. ಸರ್, ಸಕಾಲ ಅಂದ್ರೆ ಏನ್ರಿ? ಸಕಾಲ ಅನ್ನೋದು ಒಂದು ಕಾನೂನು. ಅದನ್ನು ಯಾಕಂತಾರ, ಕರ್ನಾಟಕ ಸಕಾಲ ಸೇವೆಗಳ ಕಾಯ್ದೆ 2011ರಂದು ಜಾರಿಗೆಯಲ್ಲಿದೆ. ಕರ್ನಾಟಕದಲ್ಲಿ 2/4/2012ರಂದು ಜಾರಿಗೆ ಬಂದಿತು. ಈ ಸಕಾಲ ಕಾನೂನು ಯಾಕೆ ಜಾರಿ ಮಾಡಿದ್ರಿ? ನಾಗರಿಕರಿಗೆ ನಿಗದಿತ ಸಮಯದಲ್ಲಿ ಅವರ ಸೇವೆಗಳನ್ನು ಪೂರೈಸಿಕೊಡುವ ಖಚಿತತೆಯನ್ನು ಈ ಕಾನೂನು ಒದಗಿಸಿಕೊಳ್ಳುತ್ತದೆ. ಇಲಾಖೆಗಳು ಒಳಪಟ್ಟವ. ನಿಮಗೆ ಸಿಗಬೇಕಾದ ಕಾಗದ ಪತ್ರಗಳ ಅರ್ಜಿ ನೀವು ಕೊಡಬೇಕಾಗ್ತೈತಿ. ಇಂಥ ಕೆಲಸಕ್ಕೆ ಕರ್ನಾಟಕ ಸೇವೆಗಳ ಕಾಯ್ದೆ ಅಧೀನಡಿಯಲ್ಲಿ 3 ಅಥವಾ 2ರಂತೆ ಪ್ರತಿಯೊಬ್ಬರಿಗೂ ಸ್ವೀಕೃತ ಪತ್ರ ಪಡೆಯಬೇಕು. ಆವಾಗ ಸಂಬಂಧಪಟ್ಟ ಅಧಿಕಾರಿ ನಿಮಗೆ ಮುಲಾಜಿಲ್ಲದೆ ಕೆಲಸ ಮಾಡಿಕೊಡ್ತಾನ. ಆವಾಗ ಅಧಿಕಾರಿ ಮಾಡ್ಲಿಲ್ಲ ಅಂದ್ರ ಇಂಥ ಕೆಲ್ಸಕ್ಕೆ ಇಷ್ಟು ದಿನದ ಅವಧಿಯೊಳಗ ಮಾಡಿಕೊಡ್ಬೇಕು ಅಂತ ನಿಯಮಗಳದಾವು. ಅಷ್ಟು ವೇಳೊಳಗ ಆತ ಮಾಡಿಕೊಡ್ಲಿಲ್ಲ ಅಂದ್ರ ಅವನಿಗೆ ದಿನಕ್ಕೆ 20 ರೂಪಾಯಿ ಅಂತೆ 500 ರೂಪಾಯಿವರೆಗೂ ದಂಡ ಕೊಡ್ಬೇಕಾಗ್ತೈತಿ. ದಂಡ ಹಾಕಿದ್ರು ಆ ವ್ಯಕ್ತಿ ನೌಕರದಾರ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರ ಅವನ ಮೇಲಿನ ಅಧಿಕಾರಿನೂ ಕೂಡ ನಿಮ್ಗೆ ದಂಡ ಕೊಡ್ಬೇಕಾಗ್ತೈತಿ. ಇದು ನಾಗರಿಕರಿಗೆ ಮಾಹಿತಿ ದೂರ ಸಲ್ಲಿಸಲಿಕ್ಕೆ ಅಂತ 0804455455 ದೂರವಾಣಿ ಸಂಖ್ಯೆ ಕೊಟ್ಟಾರ. ಅದಕ್ಕೆ ನೀವು ಕರೆ ಮಾಡಿದ್ರೆ ಸಾಕು, ಅವರು ಸೂಕ್ತ ಕ್ರಮ ಕೈಗೊಳ್ತಾರ. ಯಾರ್ ಕ್ರಮ ಕೈಗೊಳ್ತಾರ್ರಿ ಸರ್? ಇದಕ್ಕೊಂದು ಮಿಷನ್ ಇದೆ, ಸಕಾಲ ಮಿಷನ್ ಅಂತ. ಇದಕ್ಕೆ ಸೀನಿಯರ್ IAS ಅಧಿಕಾರಿಗಳಾದ ಶಾಲಿನಿ ರಜನೀಶ್ ಅಂತ ಅದಾರ. ಅವರು
ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಿಮಗೆ ನ್ಯಾಯ ಒದಗಿಸಿಕೊಡ್ತಾರ. ಇನ್ನ ನೌಕರಿದಾರ್ ಬರೋಬ್ಬರಿ ಸಿಕ್ಕಂಡ್ರು ಬಿಡ್ರಿ. ನಾವು ಕನಸು ನನಸಾತು. ಸಕಾಲದ ಬಗ್ಗೆ ತಿಳಿಸ್ಕೊಟ್ಟಂತ ಸುಧಾಕರ್ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ಸಕಾಲಕ್ಕೆ 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 ತಿಳಿಯೋಣ ಬಾ ಸಕಾಲ ಕಾನೂನ ಪಡೆಯೋಣ ಬಾ ಕೋರ್ಟ್ ಅರ್ಜಿ ಸ್ವೀಕೃತಿಯ ಪಡೆಯೋಣ ಬಾ ಕಾರ್ಯವಾಗದಿರುವಾಗ ದೂರು ನೀಡಿ ಬಾ ಅರಿಯೋಣ ಬಾ ತಿಳಿಯೋಣ ಬಾ ಸಕಾಲ ಕಾನೂನ ಪಡೆಯೋಣ ಬಾ ನಾಗರಿಕ ಸೇವಾ ಭಾಗ್ಯ ನಮಗಾಗಿಯೇ ಹಗುರಾದವು ಈ ಸೇವೆಯ ಸೌಭಾಗ್ಯಕ್ಕೆ ಅರಿಯೋಣ ಬಾ ತಿಳಿಯೋಣ ಬಾ ಸಕಾಲ ಕಾನೂನ ಪಡೆಯೋಣ ಬಾ ಸಕಾಲ ಕಾನೂನ ಪಡೆಯೋಣ ಬಾ